ಪ್ರಜಾಪ್ರಭುತ್ವ ದೊಡ್ಡ ಹಬ್ಬ ಅಂತ ಹೇಳ್ತಾರೆ ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನು ದಾನ ಮಾಡಬೇಡಿ ಮತನ, ಇದನ್ನು ಹಕ್ಕನ್ನ ಚಲಾಯಿಸ್ಬೇಕು. ನೀವು ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ನಿಮ್ಮ ಇಷ್ಟಪಟ್ಟಂಗೆ ಹಾಕಿ. ಆದರೆ ದಯವಿಟ್ಟು ಹೊರಗಡೆ ಬಂದು ವೋಟ್ ಮಾಡಿ. ನಾನು ಮಾಡಿದ್ದೀನಿ, ನನ್ನ ಮಕ್ಕಳು ಮಾಡಿದ್ದಾರೆ, ನನ್ನ ಹೆಂಡತಿ ಮಾಡಿದ್ದಾರೆ, ಅಪ್ಪು ಹೆಂಡತಿ ಬಂದು ಮಾಡಿದ್ದಾರೆ. ಸೊ ನೀವು ಎಲ್ಲರೂ ಬಂದು ಮಾಡಿ, ಯಾರು ತಪ್ಪಿಸ್ಕೋಬೇಡಿ ಪ್ಲೀಸ್. ಬೆಂಗಳೂರಲ್ಲಿ ಪ್ರತಿ ಮತದಾನಕ್ಕೂ ಪ್ರಮಾಣ ಕಮ್ಮಿ ಆಗುತ್ತೆ, ಸುಮಾರು 35-40% ಅಷ್ಟೇ ಆಗೋದು ವೋಟಿಂಗು. ಈ ಬಗ್ಗೆ ಬಟ್ ಇದು ಎಲ್ಲರೂ ಸೇರಿ ಹೇಗೆ ಎಲ್ಲರನ್ನೂ ಹೊರಗಡೆ ಕರೆಸ್ಬೇಕು ಅಂತ ಒಂದು ಉಪಾಯ ಮಾಡಬೇಕು. ಇದನ್ನು ಸರ್ಕಾರನೇ ಮಾಡಬೇಕು. ಹೇಗೆ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಬಂದು ಎಷ್ಟು ಈಸಿಯಾಗಿ ವೋಟ್ ಮಾಡಿಸ್ಬೇಕಾಗುತ್ತೆ, ಇದನ್ನೆಲ್ಲರೂ ನಾವು ಪ್ರಯತ್ನ ಪಟ್ಟು ಮಾಡಿಸ್ಬೇಕು. ಸರ್, ಪ್ರಮುಖವಾಗಿ ಯೂತ್ಸ್ ವೋಟ್ ಮಾಡಲ್ಲ ಸರ್. ಪ್ರಮುಖವಾಗಿ ಟ್ರಿಪ್ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ಬಿಡ್ತಾರೆ. ಮತದಾನ ದಿವಸನೇ ಬೆಂಗಳೂರಲ್ಲಿ ಎಲ್ಲ ಯೂತ್ಸ್. ಬಟ್ ಅವ್ರಿಗೆ ಒಂದು ಮೆಸೇಜ್ ರೀಚ್ ಆಗಬೇಕು. ಇದರಿಂದ ಏನು ಇಂಪಾರ್ಟೆನ್ಸ್ ಇದೆ, ಏನಾಗುತ್ತೆ ಅಂತ ಅವ್ರಿಗೆ ಹೇಳಬೇಕು. ಬರ್ತಾರೆ, ಆದರೆ ಅವ್ರಿಗೆ ವೋಟ್ ಮಾಡೋದು ಒಂದು ಇಂಟ್ರೆಸ್ಟಿಂಗ್ ಗೇಮ್ ಥರ ಮಾಡಬೇಕು. ಅವರು ಬರ್ತಾರೆ ಅವರು, ಬಟ್ ಐ ರಿಕ್ವೆಸ್ಟ್ ಎಲ್ಲರೂ ಬಂದು ಮಾಡಬೇಕು. ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ. ನಾನು ಇದೇ ಸ್ಕೂಲಲ್ಲಿ ಓದ್ತಾಯಿದ್ರು, ಇವತ್ತು ಇಲ್ಲೇ ವೋಟ್ ಹಾಕೋಕ್ಕೆ ಬಂದಿದ್ದೀನಿ. ಪ್ರತಿಯೊಬ್ಬರು ಬಂದು ವೋಟ್ ಹಾಕಿ, ತಪ್ಪಿಸ್ಕೋಬೇಡಿ. ಪ್ರತಿ ಬಾರಿ ಫ್ಯಾಮಿಲಿ ಜೊತೆಗೆ ಬರ್ತೀರಿ, ಇಡೀ ಕುಟುಂಬ ಒಟ್ಟಿಗೆ ಬರ್ತೀರಿ, ಅದೊಂದು ಮೆಸೇಜ್ ಕೂಡ. ಹೌದು, ಒಂದು ಕಾಲದಿಂದ ನಾವು ಅಪ್ಪಾಜಿ, ಅಮ್ಮ, ಶಿವಣ್ಣ, ಅಪ್ಪು, ನಾನು ಎಲ್ಲ ಒಟ್ಟಿಗೆ ಬರ್ತಿದ್ವಿ. ಹಾಗೆ ಕ್ರಮೇಣ ಒಬ್ಬೊಬ್ಬರಾಗ ಕಮ್ಮಿ ಆಗ್ತಾ ಹೋದರು. ಕೊನೆ ಒಂದು 2 ವರ್ಷದಿಂದ ಅಪ್ಪು ಬಂದಿದ್ದು, 3 ವರ್ಷದಿಂದ ಅಪ್ಪು, ಅಶ್ವಿನಿ, ನಾನು, ಮಂಗಳೆಲ್ಲ. ಆಮೇಲೆ ಅಪ್ಪು ಇಲ್ಲದೆ ಇವಾಗ ನಾನು, ಅಶ್ವಿನಿ, ಮಂಗಳ ಬರ್ತಾಯಿದ್ವಿ. ನನ್ನ ಮಕ್ಕಳು ಬರ್ತಾರೆ, ಎಲ್ಲ ದೊಡ್ಡವರಾಗಿದ್ದಾರೆ. ಇನ್ನೇನೊಂದು 2 ವರ್ಷದಲ್ಲಿ ಅಪ್ಪು ಮಕ್ಕಳು ಬರ್ತಾರೆ, ಅವರು ದೊಡ್ಡವರಾಗಿದ್ದಾರೆ, ಅವರು ಬಂದು ಹಾಕ್ತಾರೆ. ಇದು ಹೀಗೆ ಕಂಟಿನ್ಯೂ ಆಗ್ತದೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಪ್ಯಾರೆಂಟ್ಸು, ಅವರೇ ಕರ್ಕೊಂಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.